ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ UPSC ಪ್ರಿಲಿಮ್ಸ್ PYQ ಅನಾಲಿಸಿಸ್ ಮಾಡ್ತಾ ಇದ್ವಿ. 2011ರಿಂದ 2024ರವರೆಗೆ ಯಾವ ಕ್ವಶನ್ ಬಂದಿತ್ತು, ಡಿಫಿಕಲ್ಟಿ ಎಷ್ಟಿದೆ, ಏನು ಇರ್ತಲ್ಲ ಡೀಟೇಲ್ ನೋಡೋಣ, ಸರಿನಾ? ಓಕೆ, ಮೊದಲನೇ ಕ್ವಶನ್ 2024ರಲ್ಲಿ ಕೇಳಿದಂಥ ಕ್ವಶನ್ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಎಥಿಕ್ಸ್ ಕಮಿಟಿ ಇನ್ ದ ಲೋಕಸಭಾ ಆರ್ ಕರೆಕ್ಟ್? ಓಕೆ, ಎಥಿಕ್ಸ್ ಕಮಿಟಿ ಬಗ್ಗೆ ಓದಿರ್ತೀರ ಅನ್ಕೋತೀನಿ. ನಿಮ್ಮ ಪಾರ್ಲಿಮೆಂಟರಿ ಕಮಿಟೀಸಲ್ಲಿ ಬರುತ್ತೆ, ಹೌದಾ? ಏನಕ್ಕೆ ಇದು ಎಥಿಕ್ಸ್ ಕಮಿಟಿ ಯಾವ ಅಂಡಲ್ಲಿ ಬರುತ್ತೆ? ಇದು ನಿಮ್ಮ ಇನ್ಕ್ವೈರಿ ಆಫ್ ಲೋಕಸಭಾ, ಆಯಿತಾ? ಇನ್ಕ್ವೈರಿ ಮಾಡೋದಕ್ಕೆ ಅಂತ ಅಲ್ಲಿ ಒಂದು 3 ಕಮಿಟಿ ಏನೋ ಇದೆ, ಆಯಿತಾ? ಅದರಲ್ಲಿ ಎಥಿಕ್ಸ್ ಕಮಿಟಿ ಕೂಡ ಒಂದು, ಆಯಿತಾ? ಓದಿರ್ತೀರ ಅನ್ಕೋತೀನಿ. ಓಕೆ, ಸ್ಟೇಟ್ಮೆಂಟ್ಸ್ ನೋಡೋಣ. ಇನಿಷಿಯಲಿ ಇಟ್ ವಾಸ್ ಆನ್ ಅಡೋ ಕಮಿಟಿ. Only a member of Lok Sabha can make a complaint relating to unethical conduct of a member of Lok Sabha. This committee cannot take up any matters which is sub judice. Okay. ಫಸ್ಟ್ ಆಫ್ ಆಲು ನಿಮ್ಮ ಲಕ್ಷ್ಮೀಕಾಂತಲ್ಲಿ ಇದೆಯಾ ಅಂತ ಕೇಳಿದ್ರೆ ಇದೆ, ಬಟ್ ಇಷ್ಟೊಂದು ಡೀಟೇಲಾಗಿ ಇಲ್ಲ ಅಲ್ಲಿ, ಆಯಿತಾ? ಸೊ ಇದು ನಿಮ್ಮ ಕರೆಂಟ್ ಅಫೇರ್ಸು ಅಲ್ಲಿ ಇಲ್ಲಿ ಸ್ವಲ್ಪ ನೀವು ಲಿಂಕ್ ಮಾಡಿಕೊಂಡ್ರೆ ಕೆಲವೊಂದು ಕ್ವಶನ್ ಆನ್ಸರ್ ಮಾಡ್ಬೋದು. ಬಟ್ ಇದು ಡಿಫಿಕಲ್ಟಿ ಲೆವೆಲ್ ಅಂತಲೇ ಹೇಳ್ಬೋದು, ಡಿ ಅಂತ ಹಾಕ್ತೀನಿ. ಯಾಕೆ ಡಿಫಿಕಲ್ಟಿ ಅಂತಂದರೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಅಷ್ಟು ಕೊಟ್ಟಿಲ್ಲ, ಆಯಿತಾ? ನೀವು ಎಲ್ಲನೂ ಕೂಡ ನೀವು ಆದಷ್ಟು ಕರೆಂಟ್ ಅಫೇರ್ಸಿಂದನೇ ಕೆಲವೊಂದನ್ನು ಲಿಂಕ್ ಮಾಡ್ಕೋಬೇಕಾಗ್ತದೆ, ಆಯಿತಾ? ಅಲ್ಲಿ ಲಕ್ಷ್ಮೀಕಾಂತಲ್ಲಿ ಏನಿದೆ ಅಂತಂದರೆ ಇಟ್ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ, ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಅಂಡರ್ಲಿ ಬರುತ್ತೆ ಇದು. ಯಾವುದು? ಎಥಿಕ್ಸ್ ಕಮಿಟಿ. ಸ್ಟ್ಯಾಂಡಿಂಗ್ ಕಮಿಟಿ ಅಂತಂದರೆ ಅದೊಂದು ಪರ್ಮನೆಂಟ್ ಕಮಿಟಿ. ಸೊ ಈಗ ನೀವೇನು ಮಾಡ್ತೀರಾ ಅಂತಂದರೆ ಲಕ್ಷ್ಮೀಕಾಂತಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಓದಿರ್ತೀರಾ, ಬಟ್ ಇಲ್ಲಿ ಇನಿಷಿಯಲಿ ಇಟ್ ವಾಸ್ ಎನ್ ಅಡೋ ಕಮಿಟಿ ಅಂತ ಬಂದ್ಬಿಡುತ್ತೆ. ಹಾಗಾದರೆ ಇದು ಸ್ಟೇಟ್ಮೆಂಟ್ ತಪ್ಪು ಅಂತ ಹಾಕ್ತೀರಾ, ಹೌದಾ? ಸೊ ಈ ಥರ ಮಾಡಬಾರ್ದು. ಕೆಲವೊಂದು ಕರೆಂಟ್ ಅಫೇರ್ಸ್ನ ದಯವಿಟ್ಟು ಓದ್ಕೊಂಡಿರ್ಬೇಕು, ಆಯಿತಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಎಥಿಕ್ಸ್ ಕಮಿಟಿ ಅನ್ನೋದು ಸ್ಟಾರ್ಟಿಂಗು ಒಂದು ಅಡೋ ಕಮಿಟಿ ಆಗಿತ್ತು. ಅಂದರೆ ಇನಿಷಿಯಲಿ ಅಂದರೆ ಜನವರಿ 2000 ಇಸ್ವಿಲಿ ಇದನ್ನು ಫಸ್ಟು ಅಡೋ ಕಮಿಟಿಯಾಗಿ ಮಾಡ್ತಾರೆ. ಅದಾದಮೇಲೆ 2015ರಲ್ಲಿ ಇದನ್ನು ಪರ್ಮನೆಂಟ್ ಬಾಡಿಯಾಗಿ ಮಾಡ್ತಾರೆ, ಆಯಿತಾ? ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಇನಿಷಿಯಲಿ ಅದು ಅಡೋ ಕಮಿಟಿ ಆಗಿತ್ತು, ಅದಾದಮೇಲೆ ಇದನ್ನು ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಪರ್ಮನೆಂಟ್ ಕಮಿಟಿಯಾಗಿ ಮಾಡ್ತಾರೆ. ಎರಡನೇ ಸ್ಟೇಟ್ಮೆಂಟು ನಾನು ನಿಮ್ಗೊಂದು ಹೇಳ್ಕೊಟ್ಟಿದ್ದೆ ಅಲ್ವಾ, ಓನ್ಲಿ ಅಂತ ಬರೋವೆಲ್ಲ ಕೆಲವೊಂದು ಸ್ಟೇಟ್ಮೆಂಟ್ಗಳು ತಪ್ಪಾಗಿರುತ್ತೆ, ಲೈಕ್ 80% ಸ್ಟೇಟ್ಮೆಂಟ್ ತಪ್ಪಿರುತ್ತೆ ಅಂತ. ಸೊ ನಾನು ಅದು ನೋಡ್ಕೊಂಡು ಓನ್ಲಿ ಅಂತ ಇರೋದನ್ನ ನಾನು ತಪ್ಪು ಅಂತ ಹಾಕಿದ್ದೀನಿ. ಈಗ ಓದೋಣ ಸ್ಟೇಟ್ಮೆಂಟ್ಸು. ಓನ್ಲಿ ಅ ಮೆಂಬರ್ ಆಫ್ ಲೋಕಸಭಾ ಕ್ಯಾನ್ ಮೇಕ್ ಅ ಕಂಪ್ಲೇಂಟ್ ರಿಲೇಟಿಂಗ್ ಟು ಅನ್ಎಥಿಕಲ್ ಕಂಡಕ್ಟ್ ಆಫ್ ಅ ಮೆಂಬರ್ ಆಫ್ ಲೋಕಸಭಾ. ಇದು ತಪ್ಪಾಗ್ತದೆ. ಬರೀ ಮೆಂಬರ್ಸ್ಗಳೇ ಮಾಡಬೇಕು ಅಂತಲ್ಲ, ಯಾರು ಬೇಕಾದರೂ ಮಿನಿಸ್ಟ್ರು ಕೂಡ ಮಾಡ್ಬೋದು, ಅಲ್ಲಿರೋ ಸ್ಪೀಕರ್ ಕೂಡ ಯಾರು ಬೇಕಾದರೂ ಆ ಒಂದು ಕಂಪ್ಲೇಂಟನ್ನು ಮಾಡಬಹುದು, ಆಯಿತಾ? ಓಕೆ, ಮೂರನೇ ಸ್ಟೇಟ್ಮೆಂಟು. ದಿಸ್ ಕಮಿಟಿ ಕೆನಾಟ್ ಟೇಕ್ ಅಪ್ ಎನಿ ಮ್ಯಾಟರ್ ವಿಚ್ ಈಸ್ ಸಬ್ ಜುಡೀಸ್. ಇದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಈಗ ಏನಿದು ಸ್ಟೇಟ್ಮೆಂಟು? ಈ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಎಥಿಕ್ಸ್ ಕಮಿಟಿ ಬಗ್ಗೆ ಓದ್ಕೊಂಡಿರ್ಬೇಕು. ಸೊ ಈಗಾಗಲೇ ನಾನು ಎಥಿಕ್ಸ್ ಕಮಿಟಿನ ನನ್ನ ಒಂದು ನಮ್ಮ ವೆಬ್ಸೈಟ್ ಇದೆಯಲ್ಲ, ಟಾರ್ಗೆಟ್ ಐಸ್ ಕನ್ನಡ ಅಂತ, ಸೊ ಅಲ್ಲಿ ಹಾಕಿದ್ದೀನಿ. ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದು ಸತಿ ಹೋಗಿ ನೋಡಿ, ಆಯಿತಾ? ಅದನ್ನು ಓದ್ಬಿಟ್ಟು ನಿಮ್ಮ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಕೆಲವೊಂದನ್ನು ಬರ್ಕೊಳ್ಳಿ, ಆಯಿತಾ? ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದು ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ನೋಡಪ್ಪ, ಈಗ ಎಕ್ಸಾಂಪಲ್ಲು ಒಂದು ಸ್ಕೂಲ್ ಇದೆ ಅಂತ ತಿಳ್ಕೊಳ್ಳಿ. ಸಿಂಪಲಾಗಿ ಹೇಳ್ಕೊಡ್ತೀನಿ. ಸ್ಕೂಲ್ ಇದೆ, ಆಯಿತಾ? ಸೊ ಈ ಕಡೆ ಪೊಲೀಸ್ ಇದ್ದಾರೆ. ಇದೇ ಎಕ್ಸಾಂಪಲ್ನ ನಾನು ಇಲ್ಲೂ ಹಾಕಿದ್ದೀನಿ, ನನ್ನ ವೆಬ್ಸೈಟಲ್ಲೂ ಹಾಕಿದ್ದೀನಿ. ಇಲ್ಲ ಅರ್ಥ ಆಗಲಿಲ್ಲ ಅಂದರೆ ವೆಬ್ಸೈಟ್ಗೆ ಹೋಗಿ ನೋಡಿ, ಆಯಿತಾ? ಈಗ ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಆ ಸ್ಟೂಡೆಂಟ್ ಏನೋ ತಪ್ಪು ಮಾಡ್ದ ಅಂತ ತಿಳ್ಕೊಳ್ಳಿ. ಆ ತಪ್ಪು ಮಾಡ್ದ ಅಂತಂದರೆ ಏನೀಗ ಕಳ್ಳ ಅನ್ಬಾರ್ದು. ಈಗ ಅವನೇನೋ ಒಂದು ಕದ್ದಿದ್ದಾನೆ ಅಂತ ಹೇಳಿ, ಏನೋ ಒಂದು ಲೈಕ್ ಒಂದು ಬ್ಯಾಂಗಲ್ಲಿ ಕದ್ದಿದ್ದಾನೆ ಅಂತ ಹೇಳಿ ಅವನ ಮೇಲೆ ಕಂಪ್ಲೇಂಟನ್ನು ಯಾರೋ ಅವ್ನು ಕೊಡ್ತಾರೆ, ಆಯಿತಾ? ಸೊ ಈಗ ಏನು ಮಾಡ್ತಾರೆ? ಪೊಲೀಸ್ ಬಂದು ಅವನ್ನ ವಿಚಾರಣೆ ಮಾಡ್ತಾರೆ, ಹೌದಾ? ಅಂದರೆ ಇವನು ಸ್ಕೂಲಿಂದ ಈಚೆ ಹೋಗಿ ಇವನು ಕಳ್ತನವನ್ನು ಮಾಡಿದ್ದಾನೆ ಅಂತ ಪೊಲೀಸ್ ಏನು ಮಾಡ್ತಾರೆ? ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಸ್ಕೂಲವ್ರು ಏನು ಮಾಡ್ತಾರೆ? ಸ್ಕೂಲವರು ಕೂಡ ಅವನ ಮೇಲೆ ಒಂದು ಇದನ್ನು ಮಾಡ್ತಾರೆ, ಅಂದರೆ ಏನಂತಾರೆ ಅದಕ್ಕೆ, ಒಂದು ಪನಿಷ್ಮೆಂಟ್ ಥರ. ಏನು ಅಂತಂದರೆ ಇವನು ಸ್ಕೂಲ್ನ ಮರ್ಯಾದೆ ತೆಗೆದಿದ್ದಾನೆ, ಜೊತೆಗೆ ಇವನು ಶಾಲೆಯಿಂದ ಸ್ಕೂಲಿಂದ ಈಚೆ ಹೋಗಿ ಇದು ಮಾಡಿದ್ದಾನೆ, ಅದು ನಮಗೂ ಕೂಡ ಕಣ್ಣಿಗೆ ಕಂಡಿಲ್ಲ. ಹಾಗಾಗಿ ಇವನು ಸ್ಕೂಲ್ನ ರೂಲ್ಸ್ಗಳನ್ನೂ ಕೂಡ ಇವನು ಫಾಲೋ ಮಾಡಿಲ್ಲ, ಮತ್ತು ಸ್ಕೂಲ್ದು ಕೆಟ್ಟ ಹೆಸರು ತರೋದಕ್ಕೆ ಅವ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ಕೂಲವರು ಕೂಡ ಒಂದಷ್ಟು ಆ್ಯಕ್ಷನ್ಸ್ನ ತಗೊಳ್ತಾರೆ. ಪೊಲೀಸವರು ಕೂಡ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಅವನು ಕದ್ದಿದ್ದಾನೆ ಅಂದರೆ ಕಳ್ಳ ಅಂತ ಇನ್ನೂ
ಪ್ರೂವ್ ಆಗಿಲ್ಲ, ಬಟ್ ಸ್ಟಿಲ್ ಇದು ಅಂದರೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಬಟ್ ಅದೇ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಆಗೋ ಟೈಮಲ್ಲೇ ಸ್ಕೂಲವ್ರು ಏನು ಮಾಡ್ತಾರೆ, ಅವನ್ನ ಸ್ಕೂಲಿಂದ ಈಚೆ ಹಾಕಬೇಕು ಅಂತ ಹೇಳ್ತಾರೋ ಅಥವಾ ಅವನಿಗೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟು ಪನಿಷ್ಮೆಂಟ್ ಕೊಡಬೇಕು ಅಂತ ಇದು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವರು ಏನೋ ಒಂದು ಆ್ಯಕ್ಷನ್ಸ್ಗಳನ್ನ ತಗೊಳ್ತಾರೆ. ಸೊ ಇದೇ ರೀತಿ ಕೂಡ ಲೋಕಸಭೆದಲ್ಲಾಗೋದು. ಈಗ ಈ ಪೊಲೀಸ್ ಯಾರು ಅಂತಂದರೆ ಇದು ಕೋರ್ಟು, ಲೈಕ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊಳ್ಳಿ, ಆಯಿತಾ. ಈ ಸ್ಕೂಲ್ ಯಾರು ಅಂತಂದರೆ ಇದು ನಿಮ್ಮ ಲೋಕಸಭೆಯಲ್ಲಿರೋ ಪಾರ್ಲಿಮೆಂಟಲ್ಲಿರೋ ಲೋಕಸಭೆ, ಆಯಿತಾ. ಸೊ ಅಕಸ್ಮಾತ್ ಯಾವುದೇ ಒಬ್ಬ ಮೆಂಬರು, ಇದು ಮೆಂಬರು MP ಅಂತ ಬರೀತೀನಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಆಯಿತಾ. ಈಗ ಯಾವುದೇ ಒಬ್ಬ ಮೆಂಬರು ಏನೋ ಒಂದು ತಪ್ಪು ಮಾಡಿದ್ದಾನೆ, ಅನ್ಎಥಿಕಲ್ ಏನೋ ಮಾಡಿಬಿಟ್ಟಿದ್ದಾನೆ. ಸೊ ಆ ಥರ ಮಾಡಿದಾಗ ಫಸ್ಟು ಏನು ಮಾಡುತ್ತೆ, ಎಥಿಕ್ಸ್ ಕಮಿಟಿ ಬರುತ್ತೆ. ಸೊ ಎಥಿಕ್ಸ್ ಕಮಿಟಿ ಅವ್ನು ಏನು ತಪ್ಪು ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಕೊಡೋದಲ್ಲ, ಅವನು ಪಾರ್ಲಿಮೆಂಟರಿ ರೂಲ್ಗಳನ್ನ ಅವನು ಬ್ರೀಚ್ ಮಾಡಿದ್ದಾನೆ, ಆಯಿತಾ. ಅವನು ಪಾರ್ಲಿಮೆಂಟ್ಗೆ ಕೆಟ್ಟ ಹೆಸರು ತರೋದಕ್ಕೆ ಮಾಡಿದ್ದಾನೆ ಅಂತ ಹೇಳಿ ಕೆಲವೊಂದು ಆ್ಯಕ್ಷನ್ಸ್ಗಳನ್ನ ತಗೊಳುತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಲೈಕ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟು ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಈ ಎಥಿಕ್ಸ್ ಕಮಿಟಿ ಬರೋದಿಲ್ಲ. ಅದೇ ಹೇಳ್ಕೊಟ್ಟಿರೋದು, ದಿಸ್ ಕಮಿಟಿ ಕೆನಾಟ್ ಟೇಕ್ ಅಪ್ ಎನಿ ಮ್ಯಾಟರ್ ವಿಚ್ ಇಸ್ ಸಬ್ಜುಡೀಸ್ ಅಂದರೆ ನಿಮ್ಮ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಯಾವುದೋ ಒಂದು ಕೋರ್ಟ್ ಕೇಸ್ಗಳನ್ನ ತೊಗೊಂಡಿರುತ್ತೆ ನೋಡಿ, ಅಂಥ ಅಂದರೆ ಅದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೊಗೊಂಡಿರುತ್ತೆ ನೋಡಿ, ಅಂಥ ಕೇಸ್ಗಳನ್ನ, ಅಂಥ ಮ್ಯಾಟರ್ಸ್ಗಳನ್ನ ಈ ಕಮಿಟಿ ತಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅದು ಸುಪ್ರೀಂ ಕೋರ್ಟ್ ಕೊಡುವಂತಹ ಒಂದು ಮರ್ಯಾದೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಮ್ಯಾಟರ್ಸು, ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ಏನೋ ಒಂದು ಅನ್ಎಥಿಕಲ್ ವೇ ಏನೋ ಮಾಡಿಬಿಟ್ಟಿದ್ದಾನೆ, ಕೆಲವೊಂದು ಸತಿ ಏನಾಗುತ್ತೆ ಮಾಡಿಬಿಟ್ಟಿರ್ತಾನೆ. ಸೊ ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೂ ಕೂಡ ಈ ಒಂದು ಎಥಿಕ್ಸ್ ಕಮಿಟಿ ಬಂದು ಅವನ ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ ಕೂಡ ಅದು ಕೂಡ ಮಾಡುತ್ತೆ. ಯಾಕೆ ಅಂತಂದರೆ ಅವನೇನು ತಪ್ಪು ಮಾಡಿದ ಅಂತಲ್ಲ, ಪಾರ್ಲಿಮೆಂಟರಿ ರೂಲ್ಸ್ಗಳನ್ನ ಬ್ರೀಚ್ ಮಾಡಿದ್ದಾನೆ ಅಂತ ಹೇಳಿ ಇದು ಮಾಡುತ್ತೆ, ಆಯಿತಾ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸೊ ಅಲ್ಲಿ ಹೋಗಿ ನೋಡಿ, ಆಯಿತಾ. ಸೊ ಹಾಗಾಗಿ ಆನ್ಸರ್ ಈಸ್ 1 and 3 ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನ್ ಡೇ. ಓಕೆ, ದ ಕಾನ್ಸ್ಟಿಟ್ಯೂಷನ್ ಡೇ is celebrated on 26 November every year to promote the constitution values among citizens. ಹೌದಾ? ಇಟ್ ಇಸ್ ಕರೆಕ್ಟ್. 2015 ಈ ಥರ ಮಾಡಬೇಕು ಅಂತ ಹೇಳಿ ನವಂಬರ್ 19ನೇ ತಾರೀಕು ಒಂದು ಇದನ್ನು ಮಾಡ್ತಾರೆ. ಪ್ರತಿ ವರ್ಷ 2026ನೇ ತಾರೀಕು ನವಂಬರು ಸಂವಿಧಾನ ದಿನ ಅಂತ ಆಚರಿಸೋಣ ಅಂತ ಹೇಳಿ ತಗೊಳ್ತಾರೆ ಈ ಒಂದು ನಿರ್ಧಾರವನ್ನು. ಓಕೆ, ಸ್ಟೇಟ್ಮೆಂಟ್ 2 ಏನಿದೆ, ಇದು 26 ನವಂಬರು 1949, ಇದು ಗೊತ್ತಿರಲ್ಲ, ಇದು ಡೇಟು 1949 ಕಣ್ರಪ್ಪ, ಇದು 1949, ಆಯಿತಾ. ಓಕೆ, ನೆಕ್ಸ್ಟು 26 November 1949, the Constituent Assembly of the India set up the drafting committee under the chairmanship of Dr. B.R. Ambedkar to prepare a Constitution of India. ಹೌದಾ? ಇದು ತಪ್ಪು. ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ಬಂತು, ಡೇಟು ಜ್ಞಾಪಕ ಇದೆಯಾ? ಗೊತ್ತಿಲ್ಲ ಅಂತಂದರೆ ಏನೂ ಮಾಡೋಕ್ಕಲ್ಲ, ಸರ್ಚ್ ಮಾಡಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕಂಡ್ರಪ್ಪ, ಡೇಟ್ಗಳು, ಆಯಿತಾ. ಆಗಸ್ಟ್ 27th 1947 ಅನಿಸುತ್ತೆ ಡ್ರಾಫ್ಟ್ ಕಮಿಟಿದು ಸೆಟಪ್ ಆಗಿದ್ದು, ಗೊತ್ತಿಲ್ಲ. ಈ ಸ್ಟೇಟ್ಮೆಂಟ್ ತಪ್ಪಿದೆ. 26 ನವಂಬರ್ 1949 ಯಾಕೆ ಸಂವಿಧಾನ ದಿನ ಅಂತ ಹೇಳಿದೆ ಅಂತಂದರೆ, ಅದೇ ದಿನ ನಮ್ಮ ಸಂವಿಧಾನವನ್ನು ಫಸ್ಟು ಅಂದರೆ ಕಾರ್ಯರೂಪಾಂತರಕ್ಕೆ ತರ್ತಾರೆ, ಹೌದಾ, ಜಾರಿಗೆ ತರ್ತಾರೆ. ಸೊ ಇನ್ನೊಂದು ಡೇಟ್ ಇದೆ, ಏನು ಅಂತಂದರೆ ಜನವರಿ 26 1950, ಇದು ಕೂಡ ಒಂದು ಡೇಟ್ ಇದೆ. ಈ ಡೇಟು ಕಂಪ್ಲೀಟ್ ಸಂವಿಧಾನವನ್ನು ತಗೊಂಡ್ಬರ್ತಾರೆ, ಜಾರಿಗೆ ತರ್ತಾರೆ, ಆಯಿತಾ. ಇದಕ್ಕೆ ಕನ್ನಡದಲ್ಲಿ ಹೇಳೋದಾದರೆ ಅಂಗೀಕಾರ ಆಗಿರುತ್ತೆ ಈ ಡೇಟಲ್ಲಿ, ಈ ಡೇಟು ಜಾರಿಗೆ ಬರುತ್ತೆ. ಆ್ಯಕ್ಚುಲಿ ನವಂಬರ್ 26 ಎಲ್ಲ ಆರ್ಟಿಕಲ್ಸು ಬರಲ್ಲ, ಹೇಳಬೇಕು ಅಂತಂದರೆ ಕೆಲವೊಂದು ಆರ್ಟಿಕಲ್ಸ್ ಮಾತ್ರ ಜಾರಿಗೆ ಬರುತ್ತೆ. ಆದರೆ ಕಂಪ್ಲೀಟ್ ಸಂವಿಧಾನ ಬಂದಿದ್ದು ಜನವರಿ 26, 1950, ಆಯಿತಾ. ಇದು ಸ್ಟೇಟ್ಮೆಂಟು 1 ಕರೆಕ್ಟು, ಸ್ಟೇಟ್ಮೆಂಟ್ 2 ತಪ್ಪಿದೆ, ಇದು ಆನ್ಸರ್. ಓಕೆ, ವಿ ಅಡಾಪ್ಟೆಡ್ ದ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬೇಸ್ಡ್ ಆನ್ ದ ಬ್ರಿಟಿಷ್ ಮಾಡೆಲ್. ಹೌ ಡಸ್ ಅವರ್ ಮಾಡೆಲ್ ಡಿಫರ್ ಫ್ರಮ್ ದಟ್ ಮಾಡೆಲ್? 2021 ಅಂದರೆ ಪಾರ್ಲಿಮೆಂಟರಿ ಫಾರ್ಮ್ ಏನು ಬ್ರಿಟಿಷಿಂದ ಏನು ಬಾರೋ ಮಾಡಲಾಗಿದೆ. ಸೊ ಬ್ರಿಟಿಷ್ಲಿ ಪಾರ್ಲಿಮೆಂಟರಿ ಹೇಗಿದೆ ಮತ್ತು ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನು. ಆ್ಯಸ್ ರಿಗಾರ್ಡ್ ದ ಲೆಜಿಸ್ಲೇಷನ್, ದ ಬ್ರಿಟಿಷ್ ಪಾರ್ಲಿಮೆಂಟ್ ಇಸ್ ಸುಪ್ರೀಮ್ ಆರ್ ಸಾವರಿನ್, ಬಟ್ ಇನ್ ಇಂಡಿಯಾ ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಇಸ್ ಲಿಮಿಟೆಡ್. ಹೌದಾ? ಎಸ್. ಎಕ್ಸಾಂಪಲ್ ಹೇಳಿದ್ರೆ ನಿಮ್ಮ ಕೇಶವಾನಂದ ಭಾರತಿ ಕೇಸ್ ಅಂತಲೇ ಹೇಳ್ಬೋದು. ಪಾರ್ಲಿಮೆಂಟರಿ ಏನೇ ಲಾನ ತರ್ಬೋದು, ಏನೇ ತಿದ್ದುಪಡಿ ತರ್ಬೋದು, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇರುತ್ತೆ, ಹೌದಾ. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ ಹೇಗಿರುತ್ತೆ ಅಂತಂದರೆ, ಬ್ರಿಟಿಷ್ ಪಾರ್ಲಿಮೆಂಟ್ ಅವ್ರು ಏನೇ ಲಾ ತಂದರೂ ಕೂಡ ಆ ಲಾ
ಸುಪ್ರೀಂ ಕೋರ್ಟು ಅಲ್ಲೇನು ಸುಪ್ರೀಂ ಕೋರ್ಟ್ ಇರುತ್ತೋ ಆ ಒಂದು ಸುಪ್ರೀಂ ಕೋರ್ಟು ಮಧ್ಯಂತರ ಬಂದು ಅದು ಸರಿ ಇದೆ ತಪ್ಪಿದೆ ಅಂತ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿನೇ ಪಾರ್ಲಿಮೆಂಟ್ ಏನು ಬ್ರಿಟಿಷಲ್ಲಿದೆ ಅದು ಸುಪ್ರೀಂ ಅಥವಾ ಸಾವರಿನ್ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ ಇಂಡಿಯಾ ಮ್ಯಾಟರ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದ ಅಮೆಂಡ್ಮೆಂಟ್ ಆಫ್ ದ ಆ್ಯಕ್ಟ್ ಆಫ್ ಅ ಪಾರ್ಲಿಮೆಂಟ್ ಆರ್ ರೆಫರ್ಡ್ ಟು ದ ಕಾನ್ಸ್ಟಿಟ್ಯೂಷನ್ ಬೆಂಚ್ ಬೈ ದ ಸುಪ್ರೀಂ ಕೋರ್ಟ್. ಇದು ಕೂಡ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ನೋಡಿ, ಕೆಲವೊಂದು ಸತಿ ಸಂವಿಧಾನಾತ್ಮಕ ತಿದ್ದುಪಡಿಗಳು ಕೆಲವೊಂದು ಬಂತು ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ಕೆಲವೊಂದು ಆರ್ಟಿಕಲ್ಸು ಕೆಲವೊಂದು ಅಮೆಂಡ್ಮೆಂಟ್ಸು ಏನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ಅನ್ನೋ ಟೈಮಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅದನ್ನು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಫಾರ್ವರ್ಡ್ ಮಾಡುತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ಮಿನಿಮಮ್ ಅಂದರೆ 5 ಜನ ಜಡ್ಜಸ್ ಇರ್ತಾರೆ, ಆಯಿತಾ. ಆ ಜಡ್ಜಸ್ಸು ಡಿಸ್ಕಸ್ ಮಾಡಿ ಆ ಅಮೆಂಡ್ಮೆಂಟು ಕರೆಕ್ಟಾಗಿದೆಯಾ ತಪ್ಪಿದೆಯಾ ಅಂತ ಹೇಳಿ, ಜೊತೆಗೆ ಆ ಅಮೆಂಡ್ಮೆಂಟು ಏನಾದರೂ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಏನಾದರೂ ಅಫೆಕ್ಟ್ ಮಾಡುತ್ತಾ ಅಂತೆಲ್ಲ ಚೆಕ್ ಮಾಡಿ ನಿರ್ಧಾರವನ್ನು ಹೇಳುತ್ತೆ. ಸೊ ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿದೆ. ಏನೇ ಒಂದು ನೋಡ್ರಪ್ಪ, ಪಾರ್ಲಿಮೆಂಟು ಏನೇ ತಿದ್ದುಪಡಿ ತಂದ್ರೂ ಕೂಡ ಸುಪ್ರೀಂ ಕೋರ್ಟ್ ನೋಡ್ತಾ ಇರುತ್ತೆ, ಸರಿನಾ. ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಕೇಶವಾನಂದ ಭಾರತಿ ಕೇಸೇ ಸಾಕು, ಹೌದಾ. ಕೇಶವಾನಂದ ಭಾರತಿ ಕೇಸ್ ಅಂತಂದರೆ ಸಾಕು, ಈ ಸ್ಟೇಟ್ಮೆಂಟ್ಗಳೆಲ್ಲ ನೀಟಾಗಿ ಅರ್ಥ ಆಗುತ್ತೆ ನಾವು, ಹೌದಾ. ಓಕೆ, ನೆಕ್ಸ್ಟ್ ಕ್ವಶನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಕಾನ್ಸ್ಟಿಟ್ಯೂಟ್ ದ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ದ ಲಿಬರ್ಟಿ ಇನ್ ಲಿಬರಲ್ ಡೆಮೋಕ್ರಸಿ? ಇದು ಹೇಳ್ತೀರಾ, ಇದು ಏನಿರ್ಬೋದು ಆನ್ಸರ್ ಅಂತ? ಸೊ ಫಸ್ಟ್ ಆಫ್ ಆಲ್ ಲಿಬರ್ಟಿ ಬಗ್ಗೆ ಏನು ತಿಳ್ಕೊಂಡಿರ್ತೀರಾ ಪ್ರಿಯಂಬಲಲ್ಲಿ? ಸಿಂಪಲ್ ಹೇಳಿದ್ರೆ ಫಂಡಮೆಂಟಲ್ ಫ್ರೀಡಮ್, ಹೌದಾ. ಲಿಬರ್ಟಿ ಅಂತಂದರೆ ಫಂಡಮೆಂಟಲ್ ಫ್ರೀಡಮ್ ಅಂತಲೇ ಹೇಳ್ಬೋದು, ಆಯಿತಾ. ಈಗ ನಾನು ಹೇಳ್ದಲ್ಲ, ಫಂಡಮೆಂಟಲ್ ಫ್ರೀಡಮ್ ಅನ್ನೋ ಒಂದು ವರ್ಡ್ ಇಟ್ಕೊಂಡೆ, ಒಂದು ಸೆಂಟೆನ್ಸ್ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ಗಳನ್ನ ಓದಿ. ಕಮಿಟೆಡ್ ಜುಡಿಷರಿ, ಸೆಂಟ್ರಲೈಸೇಷನ್ ಆಫ್ ಪವರ್, ಎಲೆಕ್ಟೆಡ್ ಗವರ್ನಮೆಂಟ್, ಸಪರೇಷನ್ ಆಫ್ ಪವರ್. ಈ ಎಕ್ಸಾಂಪಲ್, ಈಗ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ಆ ಒಂದು ಬಿಸ್ನೆಸ್ನ ಪೊಲೀಸವ್ರು ಏನೋ ಬಂದು ಇದು ಮಾಡಿದ್ದಾರೆ, ಅಂದರೆ ಧ್ವಂಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀರಾ, ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಮೇಲೆ ದಬ್ಬಾಳಿಕೆ ಹೇಳ್ತೀರಾ, ನಾನು ಇದು ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತೀರಾ? ಇಲ್ಲ, ನೀವೇನು ಮಾಡ್ತೀರಾ, ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತೀರಾ, ನಿಮ್ಮನ್ನೆಲ್ಲ ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಅಂತ ಹೇಳ್ತೀರಾ, ಹೌದಾ. ಈಗ ನಿಮ್ಮ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಇಬ್ಬರು ಕೂಡ ಒಂದಾಗ್ಬಿಟ್ಟಿದ್ರು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಇದ್ದಾಗ ನೀವು ಜುಡಿಷರಿಗೆ ಹೋದರೂ ಏನು ಪ್ರಯೋಜನ ಇರಲ್ಲ, ಹೌದಾ. ಈಗ ಜುಡಿಷರಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಜುಡಿಷರಿಗೆ ಹೋದರೆ ಇವರಿಬ್ಬರು ಒಂದಾಗಿರ್ತಾರೆ. ಹಾಗೆ ಎಕ್ಸಿಕ್ಯೂಟಿವ್ ಹೇಳುತ್ತೆ, ನೋಡಪ್ಪ ಈ ಥರ ನಾನೇನೋ ಮಾಡಿಬಿಟ್ಟಿದ್ದೀನಿ, ಅವನಿಗೆ ನೀನು ಈ ಥರ ನ್ಯಾಯ ಕೊಡು ಆ ಥರ ನ್ಯಾಯ ಕೊಡು ಅಂತ ಹೇಳಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಜುಡಿಷರಿನ, ಹೌದಾ. ಸೊ ಹಾಗಾಗಿ ಲಿಬರ್ಟಿ ಅದು ಕೂಡ ನೋಡಿ, ಬೆಸ್ಟ್ ಸೇಫ್ ಗಾರ್ಡ್ ಆಫ್ ದ ಲಿಬರ್ಟಿ ಇನ್ ದ ಲಿಬರಲ್ ಡೆಮೋಕ್ರಸಿ ಅಂತಂದರೆ ಜುಡಿಷರಿನೇ ಬೇರೆ ಇರಬೇಕು, ಎಕ್ಸಿಕ್ಯೂಟಿವೇ ಬೇರೆ ಇರಬೇಕು, ಆಯಿತಾ. ನಿಮ್ಮ ಲೆಜಿಸ್ಲೇಟಿವೇ ಬೇರೆ ಇರಬೇಕು. ಅಕಸ್ಮಾತು ಇವರಿಂದ ಏನಾದ್ರು ತೊಂದರೆ ಆಯಿತು ಅಂತಂದರೆ ನೀವು ಜುಡಿಷರಿಗೆ ಹೋಗ್ಬೋದು, ಇವರಿಂದ ಏನಾದರೂ ತೊಂದರೆ ಆದರೂ ಕೂಡ ನೀವು ಜುಡಿಷರಿಗೆ ಹೋಗ್ಬೋದು, ಇಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ಸೊ ಈ ಥರ ಮೂರನ್ನು ಕೂಡ ನೀವು ಸಪ್ರೇಟ್ ಮಾಡಿದ್ರೆ ಈ ಒಂದು ಲಿಬರ್ಟಿಗೆ ಬೆಸ್ಟ್ ಸೇಫ್ ಗಾರ್ಡ್ ಅಂತಲೇ ಹೇಳ್ಬೋದು, ಆಯಿತಾ. ಸರ್ ಇದು ಕ್ವಶನ್ ನಿಮಗೆ ಗೊತ್ತಿತ್ತಾ ಅಂದರೆ ನನಗೂ ಕೂಡ ಗೊತ್ತಿರಲ್ಲ ಕಣಪ್ಪ, ಆಯಿತಾ. ಸೊ ಫಸ್ಟ್ ಟೈಮ್ ನೋಡಿದಾಗ ಏನಿದು ಅರ್ಥನೇ ಈ ಥರ. ಓಕೆ, ಲಿಬರ್ಟಿ ಅಂದರೆ ಓಕೆ ನಾವು ಪ್ರಿಯಂಬಲಲ್ಲಿ ಓದಿರ್ತೀವಿ, ಲಿಬರ್ಟಿ ಅದು ಇದು ಅಂತೆಲ್ಲ ಓದಿರ್ತೀವಿ. ಬಟ್ ಈ ಲಿಬರ್ಟಿಲಿ ಲಿಬರಲ್ ಡೆಮೋಕ್ರಸಿ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ಅ ಲಿಬರ್ಟಿ ಫ್ಯಾಕ್ಟರ್ ಏನಿದು? ಫಸ್ಟ್ ಟೈಮ್ ಓದಾಗ ನನಗೂ ಅರ್ಥ ಆಗಲಿಲ್ಲ, ಆಮೇಲೆ ಆನ್ಸರ್ ನೋಡಿದ್ಮೇಲೆ ಗೊತ್ತಾಯಿತು, ಸರಿನಾ. ಓಕೆ, ನೆಕ್ಸ್ಟ್ ಕ್ವಶನು. ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ದ ಇಂಡಿಯಾ ಇನ್ 26 ಜನವರಿ 1950? ಅಂದರೆ ಆ್ಯಕ್ಚುಲಾಗಿ ಸಂವಿಧಾನ ಜಾರಿಗೆ ಬಂದಂತಹ ದಿನ, ಹೌದಾ. ರಿಪಬ್ಲಿಕ್ ಡೇ, ಅದಕ್ಕೆ ಆ ದಿನ ಆಚರಿಸ್ತೀವಿ. ಸೊ ಆ ಟೈಮಲ್ಲಿ ಈಗ ಇಲ್ಲೇನೋ ಕೊಟ್ಟಿದ್ದಾನೆ ಒಂದಷ್ಟು ಸ್ಟೇಟ್ಮೆಂಟು, ಓಕೆ. ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ಸು ಫಸ್ಟ್ ಆಫ್ ಆಲ್ ಸೆಕ್ಯುಲರ್ ಯಾವಾಗ ಬಂತು? ಸೆಕ್ಯುಲರ್ ಬಂದಿದ್ದು 42ನೇ ತಿದ್ದುಪಡಿಯಲ್ಲಿ, ಅದು ಕೂಡ 1972, ಹೌದಾ. ಇಲ್ಲಿ ನೋಡ್ರೆ 1950 ಇದೆ. ಸೆಕ್ಯುಲರ್ ಬಂದಿದ್ದು ಯಾವಾಗ? ಮುಂದೆ ಆಗೋಯ್ತು. ಹಾಗಾದರೆ ಇದು ತಪ್ಪು, ಸೀನು ಕೂಡ ತಪ್ಪಿದೆ. ಸಾವರಿನ್ನು ಓಕೆ. ಸೋಷಲಿಸ್ಟು ಅದು ಕೂಡ ಅವತ್ತೇ ಬಂದಿದ್ದು 42ನೇ ತಿದ್ದುಪಡಿಯಲ್ಲೇ, ಇದು ಕೂಡ ತಪ್ಪಿದೆ. ಓಕೆ, ನೆಕ್ಸ್ಟ್ ಡೆಮೊಕ್ರಾಟಿಕ್ ರಿಪಬ್ಲಿಕ್, ಇದು ಸರಿ ಇದೆ, ಓಕೆ. ಸಾವರಿನ್, ಹಾಗಾದರೆ ಸಾವರಿನ್ ಇಲ್ಲ, ಇದು ಕರೆಕ್ಟಾಗಿದೆ. ಜನವರಿ 26, 1950ರಲ್ಲಿ ಡೆಮೊಕ್ರಾಟಿಕ್ಕು ರಿಪಬ್ಲಿಕ್ಕು ಎರಡೂ ಕೂಡ ಇತ್ತು, ಜೊತೆಗೆ ಸಾವರಿನ್ ಅನ್ನೋದು ಕೂಡ ಇತ್ತು. ಗೊತ್ತಲ್ಲಿ ಸಾವರಿನ್ ಬಾಡಿ
ನೀವು ಎಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಇಲ್ಲ ಅಲ್ಲಿ ಇರಲಿಲ್ಲ ಅನ್ಸುತ್ತೆ. ಬಟ್ ಸಾವರಿನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕರೆಕ್ಟ್ ಆಗಿದೆ ಅದು. ಆಯ್ತಾ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂತಂದ್ರೆ ಏನಪ್ಪ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂತಂದರೆ ಕರೆಕ್ಟಾಗಿ ಸಂವಿಧಾನದಲ್ಲಿ ಏನಿದೆ, ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನೇ ಮಾತ್ರ ಫಾಲೋ ಮಾಡೋದು ಅಂತ ಅರ್ಥ. ಹಾಗಾದರೆ ಇಷ್ಟು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಗೌರ್ನಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದ ತಕ್ಷಣ ನೀವು ಅನ್ಕೋಬೇಕು ಕರೆಕ್ಟಾಗಿ ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಗೌರ್ಮೆಂಟು ಅಂತ ಅರ್ಥ. ಸೊ ಕರೆಕ್ಟಾಗಿ ಸಂವಿಧಾನಾತ್ಮಕವಾಗಿ ನಡ್ಕೋಬೇಕು ಅಂತಂದರೆ ಏನು ಅಂದರೆ ಆ ಗೌರ್ಮೆಂಟು ತನಗೆ ಇಷ್ಟ ಬಂದಿದ್ದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಸ್ ಪರ್ ರೂಲ್ಸ್ ಏನಿದೆ ಅಷ್ಟೇ ಮಾಡಬೇಕು. ಹಾಗಾದರೆ ಗೌರ್ಮೆಂಟ್ಗೆ ಸಾವರಿನ್ ಪವರ್ ಸಿಗೋದಿಲ್ಲ, ಅಲ್ಲಿ ಲಿಮಿಟೆಡ್ ಪವರ್ಸ್ ಇರುತ್ತೆ. ಸಂವಿಧಾನದಲ್ಲಿ ಏನಿದೆ ಅಷ್ಟನ್ನೇ ಮಾಡಬೇಕು ಅಂತ ಅಷ್ಟೇ, ಇಲ್ಲಿ ಏನಿಲ್ಲ. 6ನೇ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನು. ಇನ್ ಕಾಂಟೆಕ್ಸ್ಟ್ ಆಫ್ ದ ಪೊಲಿಟಿ, ವಿಚ್ ಆನ್ ಆಫ್ ದ ಫಾಲೋಯಿಂಗ್ ವುಡ್ ಯು ಅಕ್ಸೆಪ್ಟ್ ಆಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಡೆಫಿನೇಷನ್ ಆಫ್ ಲಿಬರ್ಟಿ? ನೋಡಿ, ಇಂಥ ಸ್ಟೇಟ್ಮೆಂಟ್ಗೆ ನಾನೇನು ಮಾಡೋದಕ್ಕಾಗೋದಿಲ್ಲ, ನೀವೇ ಓದಿ ಅರ್ಥ ಮಾಡ್ಕೋಬೇಕು. ಲಿಬರ್ಟಿ ಅಂದರೆ ಫಂಡಮೆಂಟಲ್ ಫ್ರೀಡಮ್ ಅಂತ. ಅಂದರೆ ತಮ್ಮಷ್ಟಕ್ಕೆ ತಾವು ತಮಗೆ ಒಂದಷ್ಟು ಫ್ರೀಡಮ್ಗಳಿರುತ್ತೆ ಏನಾದ್ರು ಮಾಡೋದಕ್ಕೆ. ಅಂದರೆ ಒಂದು ಉದ್ಯೋಗ ತಗೊಳ್ಳೋದಾಗಿರ್ಬೋದು, ಸಮಾಜದಲ್ಲಿ ಒಂದು ಉನ್ನತ ಶ್ರೇಣಿಗೆ ಹೋಗೋದಾಗಿರ್ಬೋದು, ಅವೆಲ್ಲ. ಹೌದಾ? ಅದಕ್ಕೆಲ್ಲ ಲಿಬರ್ಟಿ ಅಂತ ಹೇಳ್ತೀವಿ. ಸೊ ಇಷ್ಟರಲ್ಲಿ ಸ್ಟೇಟ್ಮೆಂಟ್ ಯಾವುದಪ್ಪ ಬೆಸ್ಟ್ ಡೆಫಿನೇಷನ್ ಅಂದರೆ ಇದೆ, ಆಪರ್ಚುನಿಟಿ ಟು ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ. ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಫ್ಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಲಾ ಆ್ಯಂಡ್ ಲಿಬರ್ಟಿ? ಸೊ ಇದಕ್ಕೆ ಆನ್ಸರ್ ಬಂದು ಬಿ. ಸೊ ಇಂಥ ಕ್ವಶನ್ಸ್ಗಳು ನೀವೇ ಓದಿ ಅರ್ಥ ಮಾಡಿಕೊಂಡು ಲಾ ಅಂದ್ರೇನು, ಲಿಬರ್ಟಿ ಏನು, ಎರಡರ ಮಧ್ಯೆ ರಿಲೇಷನ್ಶಿಪ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೀವೇ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ರಿಗಾರ್ಡೆಡ್ ಆಸ್ ಅ ಮೈನ್ ಫೀಚರ್ಸ್ ಆಫ್ ರೂಲ್ ಆಫ್ ಲಾ? ರೂಲ್ ಆಫ್ ಲಾ ಎಲ್ಲಿದೆ? ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲೆಲ್ಲ ಇದೆ ಅಲ್ವಾ, ಓದಿರ್ತೀರ ಅನ್ಕೋತೀನಿ. ನಿಮ್ಮ ಆರ್ಟಿಕಲ್ 14 ಅಂಡರ್ಲಿ ರೂಲ್ ಆಫ್ ಲಾ ಬರುತ್ತೆ. ಹೌದಾ? ಓದಿರ್ತೀರ ಅನ್ಕೋತೀನಿ, ರಿವಿಷನ್ ಮಾಡಬೇಕು. ಓಕೆ, ರೂಲ್ ಆಫ್ ಲಾ ಅದರಲ್ಲಿ ನಿಮ್ಮ A.V. ಡೈಸಿ ಅವರು ಹೇಳಿದಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳಿದೆ, ಕಾನ್ಸೆಪ್ಟ್ ಇದೆ. ಈಕ್ವಾಲಿಟಿ ಬಿಫೋರ್ ಲಾ ಅದ್ರ ಕೂಡ ಕಾನ್ಸೆಪ್ಟ್ ಇದೆ. ಸೊ ಅಲ್ಲಿ ಫಸ್ಟು ಅಂತ ಏನಪ್ಪ, ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರ್ ಅಂತ ಬರುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಬರುತ್ತೆ. ನೆಕ್ಸ್ಟು ಪ್ರೈಮಸಿ ಆಫ್ ರೈಟ್ಸ್ ಆಫ್ ಅ ಇಂಡಿವಿಜುವಲ್ ಬರುತ್ತೆ. ಹೌದಾ? ಸೊ ಇಲ್ಲೇನು ಕೊಟ್ಟಿದ್ದಾನೆ, ಲಿಮಿಟೇಷನ್ಸ್ ಅಂತ ಕೊಟ್ಟಿದ್ದಾನೆ, ಪೀಪಲ್ ರೆಸ್ಪಾನ್ಸಿಬಿಲಿಟಿ. ನೋಡ್ರಪ್ಪ, ಇದು ಎಕ್ಸ್ಟ್ರಾ ಕೆಲವೊಂದಿದೆ, ಇದನ್ನು ಬರ್ಕೊಳ್ಳಿ ಪಕ್ಕದಲ್ಲಿ. ಮೊದಲನೇದು ಲಿಮಿಟೇಷನ್ಸ್ ಆಫ್ ಪವರ್, ಇದು ಕೂಡ ಇದೆ. ಆಯಿತಾ? ಈಕ್ವಾಲಿಟಿ ಬಿಫೋರ್ ಲಾ ಇದೆ. ಆಯಿತಾ? ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್ ಇದೆ. ಪೀಪಲ್ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಇದಿಲ್ಲ ಇದು. ಆಯಿತಾ? ಸೊ ಹಾಗಾಗಿ 1, 2 ಆ್ಯಂಡ್ 4 ಇಸ್ ದ ಕರೆಕ್ಟ್ ಆನ್ಸರ್. ರೂಲ್ ಆಫ್ ಲಾ ಅಂತಿದೆ ನೋಡ್ರಪ್ಪ ಲಕ್ಷ್ಮೀಕಾಂತಲ್ಲಿ, ಅದನ್ನು ಓಪನ್ ಮಾಡಿ, ಅಲ್ಲಿ ಬರೀ 3 ಕೊಟ್ಟಿದ್ದಾನೆ. ಆಬ್ಸೆನ್ಸ್ ಆಫ್ ಆರ್ಬಿಟರಿ ಪವರು, ಮತ್ತು ಈಕ್ವಾಲಿಟಿ ಬಿಫೋರ್ ಲಾ, ಪ್ರೈಮಸಿ ಆಫ್ ರೈಟ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ಅಂತಿದೆ. ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಒಂದು ಬರ್ಕೊಳ್ಳಿ ಲಿಮಿಟೇಷನ್ಸ್ ಆಫ್ ಪವರು ಮತ್ತು ಲಿಬರ್ಟಿ ಆ್ಯಂಡ್ ಸಿವಿಲ್ ರೈಟ್ಸ್, ಅದು ಕೂಡ ಬರ್ಕೊಳ್ಳಿ. ಆಯಿತಾ? ಓಕೆ, ಎಷ್ಟು ಡೆಮೋಕ್ರಸಿ ಸುಪೀರಿಯರ್ ವರ್ಚ್ಯೂ ಲೈಸ್ ಇನ್ ದ ಫ್ಯಾಕ್ಟ್ ದಟ್ ಇಟ್ ಕಾಲ್ಸ್ ಇನ್ ಟು ಆ್ಯಕ್ಟಿವಿಟಿ. ಇದು ಕೂಡ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಂತಲೇ ಹೇಳ್ಬೋದು. 2017 ಕೇಳಿದ ಕ್ವಶನ್ ಇದು. ಸೊ ಇದಕ್ಕೆ ಆನ್ಸರ್ ನನಗೂ ಕೂಡ ಗೊತ್ತಿಲ್ಲ. ಇದು ಎ ಅಂತ. ಇದು ದ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ಎನ್ ಆರ್ಡಿನರಿ ಮೆನ್ ಆ್ಯಂಡ್ ವುಮೆನ್ ಅಂತೆ. ಬೇಡ ಬಿಡಿ, ಆಯಿತು. ಕೆಲವೊಂದು ಕ್ವಶನ ಸ್ಕಿಪ್ ಮಾಡಬೇಕಾಗ್ತದೆ, ಇಂಥ ಕ್ವಶನ್ಗಳನ್ನ ಸ್ಕಿಪ್ ಮಾಡಿ. ಆಯಿತಾ? ಓಕೆ, ದ ಮೈಂಡ್ ಆಫ್ ದ ಮೇಕರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಫ್ಲೆಕ್ಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್? ಪ್ರಿಯಾಂಬಲ್. ಇದು ಈಸಿ. ಹೌದಾ? ನಿಮ್ಮ ಸಂವಿಧಾನದ ಸಂಪೂರ್ಣ ಸಮ್ಮರಿ ನಿಮ್ಮ ಪ್ರಿಯಾಂಬಲ್ಲೇ ಇದೆ. ಹೌದಾ? ಓಕೆ. ದ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪವರ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್ ಆನ್ ಅ ಸ್ಕೀಮ್ ಪ್ರೊವೈಡೆಡ್ ಇನ್ ದ 1935. ಹೌದಾ? ಓದಿರ್ತೀರ ಅನ್ಕೋತೀನಿ ಹಿಸ್ಟ್ರಿಲಿ. ನೋಡ್ರಪ್ಪ, ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಇನ್ನೂ ಮಾಡಿಲ್ಲ ಇದನ್ನು ಕ್ಲಾಸಸ್ಗಳು. ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ 1935 ಮತ್ತು 1940 ಈ ಥರ ಒಂದಷ್ಟು ಇದಾವಲ್ಲ, ಅದನ್ನೆಲ್ಲೂ ಮಾಡಿಲ್ಲ ನಾನು. ಆಯಿತಾ? ಸೊ ನೀವು ಆಗಲೇ ಹಿಸ್ಟ್ರಿಲಿ ಓದಿರ್ತೀರ ಅನ್ಕೋತೀನಿ. ಹಿಸ್ಟ್ರಿಲಿ ಓದಿದಿರಲ್ಲ ಅಷ್ಟೇ, ಇನ್ನೇನಿಲ್ಲ. ಪೊಲಿಟಿಲಿ ಅಂತಂದರೆ ಕೆಲವೊಂದು ಪೊಲಿಟಿಕಲ್ ಪಾರ್ಟ್ಸ್ ಅಂದರೆ ಲೈಕ್ ಏನದು ಲಾಗಳು ಅಂದರೆ ಕೆಲವೊಂದು ತಂದಿರ್ತಾರಲ್ಲ, ಅದನ್ನು ಮಾತ್ರ ನಿಮಗೆ ಪೊಲಿಟಿ ಬುಕ್ಕಲ್ಲಿದೆ. ಕಂಪ್ಲೀಟ್ ಏನಾದರೂ ಓದಬೇಕು ಅಂತಂದರೆ ನೀವು ಹಿಸ್ಟ್ರಿ ಬುಕ್ಕಲ್ಲಿ ಓದಬೇಕು. ಆಯಿತಾ? ಸೊ ಅಲ್ಲಿ ಚೆನ್ನಾಗಿದೆ.
ಆಯಿತಾ, ಡೀಟೇಲ್ ಆಗಿದೆ. ಸೊ ಅಲ್ಲಿ ಓದಿ. ಇಲ್ಲ ಅಂತಂದರೆ ನನ್ನ ಟಾರ್ಗೆಟ್ IAS ಕನ್ನಡ ಅಂತಿದೆ ಅಲ್ವಾ, IAS ಕನ್ನಡ ಅಂತ ಬ್ಲಾಗ್ ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಮಾಡರ್ನ್ ಹಿಸ್ಟ್ರಿ ಅಂತ ಒಂದು ನಿಮಗೆ ಇದು ಸಿಗುತ್ತೆ, ಏನಂತಾರೆ ಅದಕ್ಕೆ, ರೈಟ್ ಸೈಡಲ್ಲಿ ನಿಮಗೆ ಒಂದು ಬ್ಲಾಕ್ ಇರುತ್ತೆ, ಅಲ್ಲಿ ಮಾಡರ್ನ್ ಹಿಸ್ಟ್ರಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಕಂಪ್ಲೀಟ್ ಮಾಡರ್ನ್ ಹಿಸ್ಟ್ರಿ ಈ ಥರ ಒಂದಷ್ಟು ಆ್ಯಕ್ಟ್ಗಳು, ಮಿಂಟೋ ಮಾರ್ಲ್ ಆ್ಯಕ್ಟ್ಗಳು 1919 ಆಗಿರ್ಬೋದು, 1909 ಇರ್ಬೋದು. ಸೊ ತುಂಬ ಆ್ಯಕ್ಟ್ಗಳು ಇದ್ದಾವೆ. ಸೊ ಅಲ್ಲಿ ಹೋಗಿ ಈಸಿಯಾಗಿದೆ, ಓದ್ಕೊಳ್ಳಿ ಅಷ್ಟೇ. 12 ಕ್ವಶನ್ ಕೇಳಿದ್ದು ಹಿಸ್ಟ್ರಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮೇಲೆ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ 12 ಕ್ವಶನ್. ಹೇಳಬೇಕು ಅಂದರೆ ಅಷ್ಟು ಕಷ್ಟ ಇರಲಿಲ್ಲ, ಈಸಿ ಕ್ವಶನ್ಸೇ. ಈಗ ಯಾರಾದರೂ ಇನ್ನೂ ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ಸರ್ ನನಗೆ UPSC ಓದಬೇಕು ಸರ್, ನನಗೆ ಒಂದಷ್ಟು ವೀಡಿಯೋ ಕೋರ್ಸ್ಗಳು ಬೇಕು ಸರ್ ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಕಮ್ಮಿ ಪ್ರೈಸ್ಗೆ ನಿಮಗೆ ಕಂಪ್ಲೀಟ್ GS ಫೌಂಡೇಶನ್ ಕ್ಲಾಸ್ಗಳು ಸಿಗುತ್ತೆ. ಹೋಗಿ ಓದ್ಕೊಳ್ಳಿ. ಈಗಾಗಲೇ ಡಿಗ್ರಿ ಮಾಡ್ತಾವ್ರು ತುಂಬ ಜನ ತೊಗೊಂಡಿದ್ದಾರೆ ಕ್ಲಾಸ್ಗಳು. ಸರ್ ಈಗ ತಾನೇ ಡಿಗ್ರಿ ಜಾಯ್ನ್ ಆಗಿದ್ದೀನಿ, UPSC ಮಾಡಬೇಕು ಅಂದ್ಕೊಂಡಿದ್ದೀನಿ, ಕ್ಲಾಸಸ್ ನನಗೆ ಯಾವ್ದು ಓದಬೇಕು ನಂಗೆ ಗೈಡೆನ್ಸ್ ಮಾಡಿ ಅಂತ ಹೇಳಿದರು. ಅವ್ರಿಗೆ ಹೇಳಿದ್ದಿಷ್ಟೇ, ಏನು ಸಿಲಬಸ್ ಬಗ್ಗೆ ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನಾನು ಕೊಡುವಂಥ ಕ್ಲಾಸ್ಗಳನ್ನ ಡೈಲಿ 1 ಅಥವಾ 2 ಡೇಸ್ಗೊಂದ್ಸತಿ ನೋಡ್ಕೊಂಡೋಗಿ 3 ವರ್ಷದಲ್ಲಿ ಕಂಪ್ಲೀಟ್ ಸಿಲಬಸ್ಸು, ಆಪ್ಷನಲ್ಲು, CSET ಎಲ್ಲ ನೀಟಾಗಿ ಮುಗಿಸ್ಕೋತೀರ. ಡಿಗ್ರಿ ಮುಗಿದ ತಕ್ಷಣ ಅಪ್ಲೈ ಮಾಡಿ UPSC ಬರೀರಿ ಅಂತ ಹೇಳಿದೆ ಅವ್ರಿಗೆ. ತುಂಬ ಜನ ತೊಗೊಂಡಿದ್ದಾರೆ, ಆಯಿತಾ. ತೊಗೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನನಗೆ ಸರ್ ಬರೀ ಪಾಲಿಟಿ ಬೇಕು, ಬರೀ ಜಿಯೋಗ್ರಫಿ ಬೇಕು ಅಂದರೆ ತೊಗೋಬೋದು, ಏನಿಲ್ಲ. ಕಂಪ್ಲೀಟ್ ಸಿಂಗಲ್ ಸಬ್ಜೆಕ್ಟ್ ಇದೆ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ, ಆಯಿತಾ. ಜೊತೆಗೆ PDF ನೋಟ್ಸ್ಗಳು, ಟೆಸ್ಟ್ ಸೀರೀಸ್ಗಳು ಎಲ್ಲ ಕೂಡ ಸಿಗುತ್ತೆ, ಸರಿನಾ. ಜಸ್ಟ್ ಮೆಸೇಜ್ ಹಾಕಿ, ನಾನು ನಿಮ್ಗೊಂದು ಸ್ಯಾಂಪಲ್ ಕ್ಲಾಸಸ್ ಕಳಿಸ್ತೀನಿ, ನೋಡಿ ಅರ್ಥ ಆಯಿತು ಅಂತಂದರೆ ಬೈ ಮಾಡಿ ಅಷ್ಟೇ, ಫೋರ್ಸ್ ಏನಿಲ್ಲ. ಓಕೆ, ಇಷ್ಟೇ, ಇನ್ನೇನಿಲ್ಲ. ಸಮ್ಮರ್ ಶೀಟ್ ಇನ್ನೂ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ, ಸರಿನಾ. ಓಕೆ, ಥ್ಯಾಂಕ್ ಯು.